ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ ಇವತ್ತಿನ ಕಾಲದಲ್ಲಿ ಕಂಪ್ಯೂಟರ್ಗಳಿಗೇನು ತಲೆ ಬಂದಿದೆ ಅಂತ? ನಮ್ಮ ಮಾತು ಕೇಳ್ತಾ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇವೆಲ್ಲವೂ ಹೇಗೆ ಸಾಧ್ಯ? ಇದು ಯಾವುದೇ ಮಾಯೆ ಅಲ್ಲ, ಇದು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಒಂದು ವಿಜ್ಞಾನ. ಈ ವಿಡಿಯೋದಲ್ಲಿ ನಾನೊಂದು ಸಿಂಪಲ್ ಸ್ಟೈಲ್ನಲ್ಲಿ ಹೇಳ್ತೀನಿ. AI ಅಂದರೆ ಏನು, ಇದು ಹೇಗೆ ಕೆಲಸ ಮಾಡುತ್ತೆ, ಇದರ ಭಾಗಗಳು ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಹಾಗಾದರೆ ಫುಲ್ ವಿಡಿಯೋ ನೋಡಿ. ಇದೇ ನಿಮ್ಮ ಭವಿಷ್ಯ ರೂಪಿಸೋ ತಂತ್ರಜ್ಞಾನ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಯಂತ್ರಗಳು ಮನುಷ್ಯರಂತಿರೋದು, ಅಂದರೆ ಯೋಚನೆ ಮಾಡೋದು, ನಿರ್ಧಾರ ತೆಗೆದುಕೊಳ್ಳೋದು, ಸ್ಕಿಲ್ ಕಲಿಯೋದು. ಎಕ್ಸಾಂಪಲ್ ನೋಡೋದಾದರೆ ಗೂಗಲ್ ಮ್ಯಾಪ್ಸ್ ನಿನ್ನ ಬ್ಲೂ ಡಾಟಾ ಹೇಗೆ ಹತ್ತಿರದ ದಾರಿಗೆ ತರುತ್ತೆ ಅನ್ನೋದನ್ನು AI ಹೇಳುತ್ತೆ. ಯೂಟ್ಯೂಬಲ್ಲಿ ನೋಡೋದಾದರೆ ನಿಮಗೆ ಇಷ್ಟಪಡುವ ವಿಡಿಯೋಗಳನ್ನು ಸಜೆಸ್ಟ್ ಮಾಡೋದು AI. ಸಿರಿ, ಅಲೆಕ್ಸಾ, ಗೂಗಲ್ ಅಸಿಸ್ಟೆಂಟ್ ನಿನ್ನ ಮಾತಿಗೆ ಉತ್ತರ ಕೊಡೋದು AI ಯಾವುದೇ ಮಜಾ ಇಲ್ಲದ ಮಾತು ಇಲ್ಲ. ಇದು ಈಗ ಮನುಷ್ಯನ ಸಹಾಯಕ್ಕಾಗಿ ಕೆಲಸ ಮಾಡ್ತಾ ಇದೆ. AI ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ AI ಮೊದಲಿಗೆ ಡಾಟಾ ಪ್ಲಸ್ ಲಾಜಿಕ್ ಮತ್ತು ಲರ್ನಿಂಗ್ ಈ ಮೂರನ್ನು ಯೂಸ್ ಮಾಡ್ಕೊಂಡು AI ಕೆಲಸ ಮಾಡುತ್ತೆ. ಮೊದಲಿಗೆ ಡೇಟಾ ಕಲೆಕ್ಷನ್ ಮಾಡುತ್ತೆ. ಮೊದಲು AI ಜೊತೆಗೆ ಸಾವಿರಾರು ಉದಾಹರಣೆಗಳು ಬೇಕು. ಎಕ್ಸಾಂಪಲ್ ನೋಡೋದಾದರೆ ಸಿಂಹ, ಹುಲಿ ಫೋಟೋಗಳು, ಮನುಷ್ಯರ ಮಾತುಗಳ ಆಡಿಯೋಗಳು, ಇತಿಹಾಸ ಡೇಟಾ. ನೆಕ್ಸ್ಟು ಅದಕ್ಕೆ ಟ್ರೈನಿಂಗು, ಅದು ಮಷಿನ್ ಲರ್ನಿಂಗ್ ಮೂಲಕ ತರಬೇತಿ ಕೊಡ್ತಾರೆ. ನೆಕ್ಸ್ಟು ಮಷಿನ್ ಹೇಳ್ತಾರೆ ಇದು ಸಿಂಹ, ಇದು ಹುಲಿ, ಇದು ಸರಿ, ಇದು ತಪ್ಪು, ಹೀಗೆ ಕಲಿಯೋದು ಪ್ರಕ್ರಿಯೆ. ನೆಕ್ಸ್ಟು ಪ್ರೊಡಕ್ಷನ್ ಮಾಡುತ್ತೆ. ಮಷಿನ್ ಕಲಿತ ಮೇಲ್ಮೈನಲ್ಲಿ ನಿಮಗೆ ಉತ್ತರ ಕೊಡುತ್ತೆ, ರೆಕಮೆಂಡೇಶನ್ ಮಾಡುತ್ತೆ, ಈವನ್ ಡಿಸಿಷನ್ ಕೊಡುತ್ತೆ. ಈ ಪ್ರಕ್ರಿಯೆ ಸೂಪರ್ ಶಕ್ತಿಶಾಲಿ. ಅಂದರೆ ಇದರ ಇಂದಿನ ತಂತ್ರಜ್ಞಾನ ಹೇಗಿದೆ ಅಂತ ಗೊತ್ತಾಗಬೇಕು. ನಾಳೆ ನಿನ್ನ ಫ್ಯೂಚರಿಸ್ಟಿಕ್ ಕೆರಿಯರ್ ಸರಿಯುವ ಹಾದಿ ನೋಡೋಕ್ಕೆ 3 ಲೆವೆಲ್ಸ್ ಇದೆ. ಫಸ್ಟ್ ಲೆವೆಲ್ಸ್ ಬಂದು ಲೆವೆಲ್ಸ್ ಆಫ್ AI. ಲೆವೆಲ್ಸ್ ಆಫ್ AI ನೋಡಿದ್ರೆ AI ಎಷ್ಟೊಂದು ಬುದ್ಧಿವಂತ ಅನಿಸಿದ್ರು ಅದು ಕೂಡ ಒಂದು ಲೆವೆಲ್ ಟು ಲೆವೆಲ್ ಕಲಿತಾ ಇದೆ. ಹೇಗೆ ಅಂದರೆ AI ಕೂಡ ಕಲಿಕೆಯೋ ಹಂತದಲ್ಲಿ ಇರುತ್ತೆ. AI ಹೆಚ್ಚು ಕಲಿತ AI ಹೆಚ್ಚು ಶಕ್ತಿಶಾಲಿ ಅಲ್ವಾ. ಇಲ್ಲಿ 3 ಮೇನ್ಸ್ ಲೆವೆಲ್ಸ್ಗಳಿವೆ. ಫಸ್ಟ್ ಬಂದು ನ್ಯಾರೋ AI ಅಂದರೆ ವೀಕ್ AI. ಇದು ಕೇವಲ ಒಂದು ಕಾರ್ಯಕ್ಕೆ ಮಾತ್ರ ಪರಿಣಿತಿ ಹೊಂದಿರುತ್ತೆ. ಇದೊಂದು ಸಿಂಪಲ್ ಸ್ಟೂಡೆಂಟ್ ಅಂದ್ಕೊಳ್ಳಿ, ಆದರೆ ಒಂದು ವಿಷಯದಲ್ಲಿ ಚಾಂಪಿಯನ್ ಆಗಿರುತ್ತೆ. ಎಕ್ಸಾಂಪಲ್ ನೋಡೋದಾದರೆ ಗೂಗಲ್ ಅಸಿಸ್ಟೆಂಟ್, ನೆಟ್ಫ್ಲಿಕ್ಸ್ ರೆಕಮೆಂಡೇಶನ್ ಸಿಸ್ಟಮ್, ಫೇಸ್ ಅನ್ಲಾಕು. ಇವು ಟಾಸ್ಕ್ ಸ್ಪೆಸಿಫಿಕ್ AI. ಇದೇ ನಾವು ಇವತ್ತು ಬಳಸಿರುವಂತಹ AIಗಳು. ನೆಕ್ಸ್ಟ್ ನೋಡೋದಾದರೆ ಜನರಲ್ AI ಅಂದರೆ ಸ್ಟ್ರಾಂಗ್ AI. ಇದು ಮನುಷ್ಯನಂತೆ ಯೋಚಿಸಬಲ್ಲ ಶಕ್ತಿ AI. ನೀವು ನೀಡಿದ ಯಾವುದೇ ಟಾಸ್ಕನ್ನು ಅರ್ಥ ಮಾಡಿಕೊಳ್ಳುತ್ತೆ, ಇಂಟೆಲಿಜೆಂಟ್ಲಿಯಾಗಿ ರಿಯಾಕ್ಟ್ ಮಾಡುತ್ತೆ. ಇಂತಹ AI ಫ್ಯೂಚರ್ನಲ್ಲಿದೆ. ಸೂಪರ್ AI ಏನು ಮಾಡುತ್ತೆ? ಈ AI ಮನುಷ್ಯನ ಬುದ್ಧಿಗಿಂತಲೂ ಹೆಚ್ಚಾಗಿರುತ್ತೆ. ಇದು ಭವಿಷ್ಯದ ವಿಷಯ, ಜಗತ್ತಿನ ಟಾಪ್ ಲೆವೆಲ್ ರಿಸರ್ಚ್ ಈ ಮಟ್ಟ ತಲುಪಲು ಪ್ರಯತ್ನಿಸುತ್ತೆ. ಎಕ್ಸಾಂಪಲ್ ನೋಡೋದಾದರೆ ಸೋಫಿ ಮೂವಿನಲ್ಲಿ ನೀವು ನೋಡ್ತೀರಾ, ಜಾರ್ವಿಸ್, ಐರನ್ ಮ್ಯಾನ್, ಎಕ್ಸ್ ಆಫ್ ಮೆಷಿನ್, ಇವು ಸೂಪರ್ AI ಐಡಿಯಾಸ್ಗಳು ಅಲ್ವಾ. ಇನ್ನು ಮುಂದೆ ನಾವು ಕೇಳೋ ಪ್ರಶ್ನೆ, ನಾವು ಯಾವ ಹಂತದ AI ಜೊತೆ ಬದುಕ್ತಾ ಇದ್ದೀವಿ ಅನ್ನೋ ಕ್ವಶನ್. ಅದೇ ಇವತ್ತು ನಾವು ನ್ಯಾರೋ AI ಜೊತೆ ಬದುಕ್ತಿದ್ವಿ, ಆದರೆ ಜನರಲ್ AI ಬರೋ ದಿನ ತುಂಬ ದೂರ ಇಲ್ಲ. ನೆಕ್ಸ್ಟ್ ನಮ್ಮ ಡೈಲಿ ಲೈಫಲ್ಲಿ AI ಯಾವ ಥರ ಯೂಸ್ ಆಗ್ತಾ ಇದೆ ಅನ್ನೋದನ್ನು ನೋಡೋದಾದರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡ್ತೀವಿ? ಮೊಬೈಲ್ ನೋಡ್ತೀವಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ AI ಯೂಸ್ ಮಾಡೋದು. ಇವತ್ತಿನ ದಿನ ಪ್ರಮಾಣದಲ್ಲಿ ನಾವು ನೋಡೋದ ಕೆಳಗೆ AI ಬಳಸ್ತಾ ಇದ್ದೀವಿ. ನೋಡಿ, ನಿಮಗೆ ಗೊತ್ತಿರೋದಂತೆ AI ಹೇಗೆ ನಮ್ಮ ಜೊತೆ ಬದುಕ್ತಾ ಇದೆ ಅಂತ. ಅಲಾರಾಮಲ್ಲಿ AI ಬೇಸ್ಡ್ ಸ್ಲೀಪ್ ಟ್ರ್ಯಾಕರನ್ನು ಯೂಸ್ ಮಾಡುತ್ತೀವಿ. ನೆಕ್ಸ್ಟ್ ಫೇಸ್ ಅನ್ಲಾಕು, AI ಯುವರ್ ಫೇಸನ್ನು ಓದಿ ಐಡೆಂಟಿಫೈ ಮಾಡುತ್ತೆ. ನೆಕ್ಸ್ಟ್ ಗೂಗಲ್ ಫೋಟೋಸು ನಿಮ್ಮ ಸ್ನೇಹಿತನ ಮುಖವನ್ನು ಟ್ಯಾಗ್ ಮಾಡುತ್ತೆ. ಎಂಟರ್ಟೈನ್ಮೆಂಟ್ ನೋಡಿದ್ರೆ ನೆಟ್ಫ್ಲಿಕ್ಸ್, ಯೂಟ್ಯೂಬ್ ನಿಮ್ಮ ಪ್ರೀವಿಯಸ್ ವಾಚ್ ಹಿಸ್ಟ್ರಿ ನೋಡ್ತಾ ಸಜೆಸ್ಟ್ ಮಾಡುತ್ತೆ. ನೀವು ಈ ಜನ್ರೇಷನ್ ಇದ್ದೀರಾ, ಹೀಗಾದರೆ ಇವತ್ತು ಇಷ್ಟಪಡುವಂತೆ ಸ್ಪಾಟಿಫೈನಲ್ಲಿ ನಿಮ್ಮ ಮೂಡ್ಗೆ ತಕ್ಕಂತೆ ಸಾಂಗ್ನ ಸಜೆಸ್ಟ್ ಮಾಡುತ್ತೆ, ಅಂದರೆ AI DJ ಅಂತೆ. ನೆಕ್ಸ್ಟು ಟ್ರಾವೆಲ್ ನೋಡೋದಾದರೆ ಗೂಗಲ್ ಮ್ಯಾಪ್ಸ್ನಲ್ಲಿ ರಿಯಲ್ ಟೈಮ್ ಟ್ರಾಫಿಕ್ ಪ್ರೆಡಿಕ್ಷನ್ ಎಕ್ಸ್ಪ್ಲೈನ್ ಮಾಡುತ್ತೆ. ಓಲಾ, ಊಬರ್, ಶುಗರ್ ಪ್ರೈಸಿಂಗ್, ರೋಟೀನ್ ಸಜೆಷನ್ ಎಲ್ಲವೂ AI ಬೇಸ್ಡ್ ಆ್ಯಪ್ಗಳಾಗಿದೆ. ನೆಕ್ಸ್ಟು ಆನ್ಲೈನ್ ಶಾಪಿಂಗ್ ನೋಡೋದಾದರೆ ಫ್ಲಿಪ್ಕಾರ್ಟ್, ಅಮೆಝಾನ್, ಇದು ಕಸ್ಟಮರ್ ಅಂದರೆ ನೀವು ಪಾಸ್ಟಲ್ಲಿ ಏನು ಕ್ಲಿಕ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಇದು ಸಜೆಸ್ಟ್ ಮಾಡುತ್ತೆ. ಫಿಲ್ಟರ್ ಯೂಸ್ ಮಾಡುತ್ತೆ, ಅಂದರೆ ಫಿಲ್ಟರ್ ಮಾಡುತ್ತೆ. ನೆಕ್ಸ್ಟ್ ಯಾವುದ್ರ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಫಿಲ್ಟರ್ ಮಾಡುತ್ತೆ. ಆಮೇಲೆ ಹೆಲ್ತ್ ಕೇರಲ್ಲಿ ನೋಡೋಂತಾದರೆ AI ಸ್ಕ್ಯಾನಿಂಗಲ್ಲಿ, ಎಕ್ಸ್ರೇಯಲ್ಲಿ, ಡಯಾಗ್ನೋಸಿಸಲ್ಲಿ, ಡಿಸೀಸ್ ಕಂಡುಹಿಡಿಯೋದ್ರಲ್ಲಿ AI ತುಂಬ ಹೆಲ್ಪ್ ಮಾಡುತ್ತೆ ಡಾಕ್ಟರ್ಸ್ಗೆ. ನೆಕ್ಸ್ಟ್ ಚಾಟ್ ಬಾಕ್ಸ್ಗಳು ಅಂದರೆ ಹಾಸ್ಪಿಟಲ್ಗಳಲ್ಲಿ, ಕ್ಲಿನಿಕ್ಸ್ನಲ್ಲಿ ಜನರಲ್ ಕ್ವಶನ್ಗೆ ಕ್ವಿಕ್ಕಾಗಿ ಆನ್ಸರ್ ಮಾಡುತ್ತೆ. AI ಬಾಟ್ಕೊಳ್ಳೋದು. ನೆಕ್ಸ್ಟ್ ಸ್ಮಾರ್ಟ್ ಹೋಮ್ನಲ್ಲಿ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಅಲೆಕ್ಸಾ ಮತ್ತು ಗೂಗಲ್ ಹೋಮ್.
ಹೇ ಗೂಗಲ್ ಲೈಟ್ ಆನ್ ಅಂತ ಹೇಳಿದರೆ ಅದು ಸ್ಪೀಕ್ ಮಾಡಿ ಲಿಸನ್ ಮಾಡಿ ಲೈಟ್ನ ಆನ್ ಮಾಡುತ್ತೆ. ಇದು AI ಬೇಸ್ಡ್ ಬಾಟಮ್. ನೆಕ್ಸ್ಟು ಚಾಟ್ ಜಿ ಪಿ ಟಿಯಲ್ಲಿ ಮತ್ತು ಖಾನ್ ಅಕಾಡೆಮಿಯಲ್ಲಿ AI ಟೂಲ್ಸ್, ಇದು ಎಜುಕೇಷನ್ ಪರ್ಪಸ್ ಆಗಿ ನೆಕ್ಸ್ಟು ಈ ಥರದ ಆ್ಯಪ್ಗಳನ್ನ ಯೂಸ್ ಮಾಡ್ತಾರೆ. ಇದು ಎಲ್ಲೆಲ್ಲೂ ಇದೆ, ಎಲ್ಲ ಕಡೆ ಇದೆ, ಅದರ ಜೊತೆಗೆ ನಾವು ಇದ್ದೇವೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಹೊಸ ಸ್ಕಿಲ್ ಕಲಿಯಲು ಸ್ಟಾರ್ಟ್ ಮಾಡಬೇಕಷ್ಟೆ. ನೆಕ್ಸ್ಟ್ ಬಂದು AI ನಮ್ಮ ಇಂಡಿಯಾದಲ್ಲಿ ಯಾವ ಥರ ಬೆಳೀತಾ ಇದೆ ಅನ್ನೋದನ್ನು ನೋಡೋದಾದರೆ, ನೆಕ್ಸ್ಟು AI ಅಂದರೆ ಅಮೇರಿಕಾ ಚೀನಾದಲ್ಲಿ ಮಾತ್ರ ಬೆಳೀತಿದೆ ಅನ್ನೋ ಉದಾಹರಣೆ ತಪ್ಪು. ನಮ್ಮ ಭಾರತದಲ್ಲೂ AI ಒಂದು ದೊಡ್ಡ ಬದಲಾವಣೆ ತರ್ತಾ ಇದೆ. ಹೇಗೆ ನೋಡೋದಾದರೆ, ಕೃಷಿಯಲ್ಲಿ ನಮ್ಮ ರೈತರು ಇವತ್ತು AI ಬಳಸಿ ಹವಾಮಾನ ಮುನ್ಸೂಚನೆ ಮಾಡ್ತಿದ್ದಾರೆ. ಬೆಳೆ ಕಟಾವು ಮಾಡೋದು ಹೇಗೆ, ಬಿತ್ತನೆ ಮಾಡೋದು ಹೇಗೆ, ಯಾವ ಔಷಧಿ ಯಾವ ಥರ ಕೊಡಬೇಕು ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಮತ್ತು ಡ್ರೋನ್ಸಲ್ಲಿ AI ಯೂಸ್ ಮಾಡಿ ಕೀಟನಾಶಕಗಳನ್ನ ಹಾಕ್ತಿದ್ದಾರೆ. ರೈತರಿಗೆ ಹೆಚ್ಚು ಲಾಭ ಕೊಡೋದು ಇದು ಒಂದು ಉದಾಹರಣೆಯಾಗಿದೆ. ನೆಕ್ಸ್ಟ್ ಹೆಲ್ತ್ ಕೇರಲ್ಲಿ ನೋಡೋದಾದರೆ, ಅದೇ ಹೇಳಿದ್ವಲ್ಲ, MRI, ಎಕ್ಸ್ರೇ AI ರೀಡ್ ಮಾಡುತ್ತೆ. ನೆಕ್ಸ್ಟ್ ರೂರಲ್ ಹಾಸ್ಪಿಟ್ಲಲ್ಲಿ AI ಡಯಾಗ್ನೋಸಿಸ್ ನೀಡುತ್ತೆ. AI ಚಾಟ್ ಬಾಕ್ಸ್ ಮಾಡುತ್ತೆ, ಅಂದರೆ ಹಳ್ಳಿಗಳಲ್ಲಿ ಡೌಟ್ ಕ್ಲಿಯರ್ ಮಾಡೋಕ್ಕೆ AIನ ಬಳಸ್ತಾರೆ. ನೆಕ್ಸ್ಟ್ ಎಜುಕೇಷನ್ನಲ್ಲಿ ಮಕ್ಕಳಿಗೆ ರೂರಲ್ ಏರಿಯಾದಲ್ಲಿ ಟೀಚ್ ಮಾಡೋದಕ್ಕೆ ಆ್ಯಪ್ಗಳು ಸ್ಟಾರ್ಟ್ ಮಾಡಿದ್ದಾರೆ. AI ಕ್ವಿಝು, ಪರ್ಸನಲೈಜೇಷನ್, ಕೋಚಿಂಗ್ ಕೊಡೋದಕ್ಕೆ AI ಯೂಸ್ ಆಗುತ್ತೆ. ಹಾಗೆ ಬಿಸ್ನೆಸ್ಸಲ್ಲಿ ನೋಡೋದಾದರೆ, ಓಲಾ ರೈಡ್ ಪ್ರೊಡಕ್ಷನ್ಗೆ ವರ್ಕ್ ಮಾಡುತ್ತೆ. ಫ್ಲಿಪ್ಕಾರ್ಟಲ್ಲಿ AI ಪ್ರಾಡಕ್ಟ್ ಟ್ರ್ಯಾಕಿಂಗ್ ಯೂಸ್ ಮಾಡುತ್ತೆ. ರೆಝೋಪೇಯಲ್ಲಿ ಫ್ರಾಡ್ ಡಿಟೆಕ್ಷನ್ನಾಗಿ ಯೂಸ್ ಆಗುತ್ತೆ. ಝೋಯಲ್ಲಿ ಆಲ್ ಕಸ್ಟಮರ್ ಸಪೋರ್ಟ್ ಟೂಲ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಗೌರ್ನಮೆಂಟಲ್ಲಿ ಯಾವ ಥರ ಯೂಸ್ ಮಾಡ್ತಾರೆ ಅಂದರೆ, NITI ಆಯೋಗದ ಪ್ರಕಾರ AI ಹಾಲ್ ಅಂದರೆ AI ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ನೆಕ್ಸ್ಟು ಆಲ್ ಇನ್ ಟ್ರಾಫಿಕ್ ಕಂಟ್ರೋಲ್ಸಲ್ಲಿ ಯೂಸ್ ಮಾಡ್ತಾರೆ. ಸ್ಮಾರ್ಟ್ ಸಿಟೀಸಲ್ಲಿ, ಪೊಲೀಸ್ ಫೇಸ್ ರೆಕಗ್ನಿಷನಲ್ಲಿ AI ಯೂಸ್ ಆಗುತ್ತೆ. ಬಶಿನಿ ಪ್ರಾಜೆಕ್ಟ್, ಇಂಡಿಯನ್ ಲ್ಯಾಂಗ್ವೇಜ್ ಪ್ಲಸ್ AIಯಲ್ಲಿ AI ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದು ನಮ್ಮ ಭಾಷೆಗೂ ಬೆಂಬಲ ಕೊಡುತ್ತೆ. ನೋಡಿ, ಇಂಡಿಯಾ AIನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಇದು ಫ್ಯೂಚರ್ ಆದಮೇಲೆ ಇಂಡಿಯಾ ಫಾಸ್ಟ್ ಆಫ್ ದ ಫ್ಯೂಚರ್ ಆಗುತ್ತೆ. ನೆಕ್ಸ್ಟ್ AIನಿಂದ ಆಗುವಂಥ ಯೂಸ್ ಮತ್ತು ಅನ್ಯೂಸ್ಗಳು ಏನು ಮಾಡೋದಾದರೆ, AI ಮಷಿನ್ ಹ್ಯೂಮನ್ಸ್ಗೆ ಹೋಲಿಸಿದರೆ ವೇಗವಾಗಿ ಕೆಲಸ ಮಾಡುತ್ತೆ ಅಲ್ವಾ. ಎರರ್ ಕಡಿಮೆ ಇರುತ್ತೆ. ಡಯಾಗ್ನೋಸಿಸಲ್ಲಿ, ಕ್ಯಾಲ್ಕುಲೇಷನಲ್ಲಿ, ಸಾರ್ಟಿಂಗ್ ಟಾಸ್ಕ್ನಲ್ಲಿ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟು 24/7 ಅವೈಲಬಿಲಿಟಿ ಇರುತ್ತೆ. ಎಲ್ಲಿ ಬೇಕಾದರೂ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಈ ಮಷೀನ್ಸ್ಗೆ ಬೇಸರ ಆಗೋಲ್ಲ, ಸುಸ್ತಾಗಲ್ಲ. ಗಂಟೆ ಯೂಸ್ ಮಾಡಿದ್ರೆ ಏನು ಆಗೋಲ್ಲ. ಕಸ್ಟಮರ್ ಸರ್ವಿಸ್ನಲ್ಲಿ ಬಾಟ್ಸ್ ಆಗಿ ಕೆಲಸ ಮಾಡುತ್ತೆ. ಇದು ಯಾವಾಗಲೂ ಅವೈಲೇಬಲ್ ಇರುತ್ತೆ. ರಿಪಿಟೇಟಿವ್ ಟಾಸ್ಕ್, ಈಸಿ ಟು AI, ಡೇಟಾ ಎಂಟ್ರಿಗೆ ಯೂಸ್ ಮಾಡ್ಬೋದು. ರೂಟೀನ್ ರಿಪೋರ್ಟ್ ಜನರೇಷನ್ಗೆ ಯೂಸ್ ಮಾಡ್ಬೋದು. ಬೋರಿಂಗ್ ವರ್ಕ್ನಲ್ಲಿ AI ಟೂಲ್ ಅಂತೂ ಇದ್ದೇ ಇರುತ್ತೆ. ನೆಕ್ಸ್ಟ್ ಲಾರ್ಜ್ ಸ್ಕೇಲ್ ಡೇಟಾ ಹ್ಯಾಂಡ್ಲಿಂಗ್ ನೋಡೋದಾದರೆ, ಲ್ಯಾಕ್ಸ್ ಆಫ್ ಫೋಟೋಸ್ನ ಇದು ಹ್ಯಾಂಡಲ್ ಮಾಡುತ್ತೆ. ಡಾಕ್ಯುಮೆಂಟ್ಸ್ನ ಹ್ಯಾಂಡಲ್ ಮಾಡುತ್ತೆ. ವೀಡಿಯೋಸ್ನ ಹ್ಯಾಂಡಲ್ ಮಾಡುತ್ತೆ. ಇದು ಕ್ವಿಕ್ಕಾಗಿ ಎಲ್ಲವನ್ನು ಅನಲೈಸ್ ಮಾಡಿ ನಮಗೆ ನಾವು ಕೇಳಿದ ಕ್ವಶನ್ಗೆ ಆನ್ಸರ್ ನೀಡುತ್ತೆ. ಇಷ್ಟು AI ನಮಗೆ ಯೂಸ್ ಆಗ್ತಾಯಿದೆ. ಇದ್ರ ಅನ್ಯೂಸ್ ಏನು ಅಂತ ನೋಡೋದಾದರೆ, ಫಸ್ಟು ಬರುವಂಥದ್ದೇ ಜಾಬ್ಲೆಸ್, ಅಂದರೆ ಎಲ್ಲರೂ ಜಾಬ್ನ ಕಳ್ಕೊತಿದ್ದಾರೆ. ಏನು, ಕಾರ್ಖಾನೆಗಳಲ್ಲಿ, ಬ್ಯಾಂಕ್ಗಳಲ್ಲಿ, ಕಾಲ್ ಸೆಂಟರ್ಗಳಲ್ಲಿ ಜನರ ಬದಲು ಬರೀ ಬಾಟ್ಗಳೇ ಇದ್ದಾವೆ. AI ಟೂಲ್ಸ್ಗಳು ಇದ್ದಾವೆ, ಇದು ಕೆಲಸ ಮಾಡುತ್ತೆ. ನೆಕ್ಸ್ಟು ಸಿಂಪ್ಲಿ ಜಾಬ್ ಆಗಿ AI ಕೈ ಕೊಡ್ತಾ ಇದೆ. ಅಂದರೆ ಎಲ್ಲ ಜಾಬನ್ನು ಮ್ಯಾನೇಜರ್ಸ್ಗಳೆಲ್ಲರೂ AI ಕೈ ಕೊಡ್ತಾ ಇದ್ದಾರೆ. ಇದಕ್ಕೆ ಎಮೋಷನಲಿ ಇಂಟೆಲಿಜೆನ್ಸ್ ಅಂತೂ ಇಲ್ಲವೇ ಇಲ್ಲ. ಇದಕ್ಕೆ AIಗೆ ಸಿಂಪತಿ ಇಲ್ಲ, ಫೀಲಿಂಗ್ಸ್ ಇಲ್ಲ, ಮೆಂಟಲ್ ಹೆಲ್ತ್ ಆರ್ ಹೆಲ್ಪ್, ಹ್ಯೂಮನ್ ಕನೆಕ್ಷನ್ ಅಂತೂ ಇಲ್ಲವೇ ಇಲ್ಲ. AI ಒಂದು ಶಕ್ತಿ, ಅದನ್ನು ನಾವು ಹೇಗೆ ಬಳಸ್ತಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕತ್ತಲೆಯಲ್ಲೂ ಬೆಳಕು ಇರುತ್ತೆ. AIನೊಂದಿಗೆ ಜ್ಞಾನವೂ ಬೇಕು, ಜವಾಬ್ದಾರಿಯೂ ಬೇಕು. ಫ್ಯೂಚರ್ನಲ್ಲಿ ಯಾವ ಥರ ಯೂಸ್ ಆಗ್ಬೋದು ಅನ್ನೋದನ್ನು ನೋಡೋದಾದರೆ, ಮುಂದೆ ಒಂದಿನ ಡಾಕ್ಟರ್ಸ್ ಬದಲು AI ಪಾರ್ಟ್ಸ್ಗಳೇ ಇರ್ಬೋದು. ಅವೇ ಕೆಲಸ ಮಾಡ್ಬೋದು ಅಲ್ವಾ. ಸರ್ಜರಿ ಮಾಡ್ಬೋದು, ರಿಕವರಿ ಮಾಡ್ಬೋದು, ಎಲ್ಲವನ್ನು ಸಜೆಸ್ಟ್ ನೀಡ್ಬೋದು. ನೆಕ್ಸ್ಟ್ ಆಲ್ ಇನ್ ಸ್ಕೂಲು, ಪರ್ಸನಲೈಜೇಷನ್ ಲರ್ನಿಂಗ್ ಅಂದರೆ ಸ್ಕೂಲಲ್ಲಿ ಟೀಚ್ ಮಾಡ್ಬೋದು ಬಾಟ್ಸ್ಗಳು, ಮತ್ತು ಪರ್ಸನಲೈಜೇಷನ್ ಲರ್ನಿಂಗ್ಸ್ಗಳು ಮಾಡಿಸ್ಬೋದು. ಸಿಟೀಸ್ಗಳಲ್ಲಿ AI ಬಾಟ್ಸ್ಗಳು ಎಕ್ಸ್ಪ್ಲನೇಷನ್ಗೆ ಇಟ್ಟಿರ್ಬೋದು, ಮ್ಯಾನೇಜ್ಮೆಂಟ್ ಮಾಡ್ಬೋದು, ಮತ್ತು ಸೆಕ್ಯೂರಿಟಿ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂದರೆ ಇವತ್ತು ನಾವು AI ಒಂದು ಕೆಲಸ ಮಟ್ಟಿಗೆ ಟ್ರೈನ್ ಆಗ್ತಾಯಿದೆ. ಮುಂದಿನ ಹಂತ AI ಮನುಷ್ಯನ ಮಟ್ಟದ ಎಲ್ಲ ಬುದ್ಧಿವಂತಿಕೆ ರಿಸರ್ಚ್ ಲ್ಯಾಬ್ಸ್ಗಳಲ್ಲಿ ಓಪನ್ AI, ಗೂಗಲ್ ಡೀಪ್ ಮೈಂಡ್ ಈ ಮೇಲೆ ಕೆಲಸ ಮಾಡ್ತದೆ. ಜಾಬ್ಸ್ನ ಹುಟ್ಟಾಕ್ಬೋದು. ಯಾವ ಥರ ನ್ಯೂ ಕೆರಿಯರ್ಸಲ್ಲಿ ಪ್ರಾಂಪ್ಟ್ ಇಂಜಿನಿಯರ್ನ ಹುಟ್ಟಾಕ್ಬೋದು. AI ಎಥಿಕ್ಸ್ ಲರ್ನಿಂಗ್ ಟ್ರೈನರ್ಸ್ನ ಕೋಡಿಂಗ್ ಗೊತ್ತಿಲ್ಲದೆ ಇದ್ದರೂ AI ಟೂಲ್ ಬಳಸಿ ಕ್ರಿಯೇಟರ್ ಆಗ್ಬೋದು. ನೆಕ್ಸ್ಟು ನಾಸಾ, ಇಸ್ರೋ ಅಂತಹ ಸ್ಪೇಸ್ ಮಿಷನ್ನಲ್ಲಿ AI ತುಂಬ ಬಳಕೆ ಆಗ್ಬೋದು. ಓಷನ್ ಫ್ಲೋರ್ ಮ್ಯಾಪಿಂಗ್ ವಿತ್ AI ರೋಬೋಟಿಕ್ಸ್ಗಳು ಜಾಸ್ತಿ ಪಾಪ್ಯುಲರ್ ಆಗ್ಬೋದು. ಟೈಮ್ ಸೇವಿಂಗ್ ಮಾಡೋದು AI ಒಂದು ತಂತ್ರಜ್ಞಾನ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದು ನಮ್ಮ ಕೈಯಲ್ಲಿರುತ್ತೆ.
AI ಫ್ಯೂಚರ್ನಲ್ಲಿ ಇರೋದು ಅನೇಕರಿಗೆ ಭಯ, ಆದರೆ ನಿಜಕ್ಕೆ ಇದು ಒಂದು ಅವಕಾಶ. ನಾವು ಸಿದ್ಧರಾಗಬೇಕು, ನಾವೇ AI ಮುಂದೆ ನಿಲ್ಲಬೇಕು. ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ AI ಫ್ಯೂಚರ್ ರೆಡಿ ಎಂದು ಬರೆಯಿರಿ. ನಾವು ಮುಂದಿನ ವಿಡಿಯೋದಲ್ಲಿ ಡೀಪ್ AI ಟೂಲ್ಸ್, ಕೆರಿಯರ್ ಆಪ್ಷನ್ಸ್, ಕೋಡಿಂಗ್ ಬೇಡದ AI ಜಾಬ್ಸ್ ಬಗ್ಗೆ ಮಾತಾಡೋಣ. ಧನ್ಯವಾದಗಳು.